ದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಾಟೇ ಎದ್ದೇಳೋದು ಎಷ್ಟೊತ್ತಿಗೆ? ಕೆಲಸ ಇಲ್ಲ ಅಂದರೆ ಮ್ಯಾಮ್ ನಾನು 11 ಗಂಟೆಗೆ ಎದ್ದೇಳ್ತೀನಿ. ಕೆಲಸ ಇದೆ ಅಂದರೆ ಮಲ್ಕೊಳ್ಳೋದೇ ಇಲ್ಲ. 6 ಗಂಟೆಗೆ 5 ಗಂಟೆ ಯಾವಾಗಾದರೂ ಎದ್ದೇಳ್ತೀನಿ. ಸೂಪರ್. ಫಸ್ಟ್ ಥಾಟ್ ಏನಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ? ಕೆಲಸ ಇರಲಿ ಇಲ್ಲದೆ ಇರಲಿ, ಇದೊಂದು ಕೆಲಸ ಮಾಡ್ತೀನಿ ನಾನು. ಏನೂ ಇರಲ್ಲ, ಸುಮ್ಮನೆ ಬ್ಲೈಂಡಾಗಿ ಎದ್ದೇಳ್ತೀನಿ. ಇವತ್ತು ಏನಿದೆ, ಎಲ್ಲಿಗೆ ಹೋಗಬೇಕು, ಏನು ಕೆಲಸ ಇದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಷ್ಟೇ. ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಮಾಡಿದ್ದೀರಾ? ಇಲ್ಲಿವರೆಗೂ ಮಾಡಿಲ್ಲ, ಈ ವರ್ಷನೂ ಮಾಡಿಲ್ಲ. ಇನ್ನು ಇದೊಂದು ಮಾಡಬೇಕು, ಅದು ಮಾಡ್ತೀವೋ ಬಿಡ್ತೀವೋ, ಒಂದು ರೆಸೊಲ್ಯೂಷನ್ ಮಾಡಬೇಕು. ಅದು ಮಾಡೋಕ್ಕಾಗಲ್ಲ ಅಂತಲೇ ರೆಸೊಲ್ಯೂಷನ್ನೇ ಮಾಡೋದ ನಾನು. ವೆರಿ ಗುಡ್. ಅದಕ್ಕೆ ಅಲ್ಲ, ಎಷ್ಟು ಜಾಣೆ. ವೀಕೆಂಡ್ ಬ್ರಂಚ್ ಅಂತ ಮಾಡಿದ್ರೆ ಅಥವಾ ವಾರದಲ್ಲಿ ಒಂದು ಚೀಟ್ ಡೇ ಅಂತ ಮಾಡಿದ್ರೆ ಏನಿರುತ್ತೆ ನಿಮ್ಮ ಇಷ್ಟದ ಬ್ರಂಚ್? ನಾನು ಡಿಫ್ರೆಂಟ್ ಕುಸೀನ್ಸ್ ಟ್ರೈ ಮಾಡೋಕ್ಕೆ ಇಷ್ಟ. ಬಟ್ ನಂಗೆ ತುಂಬ ಇಷ್ಟ ಅಂದರೆ ನಮ್ಮಮ್ಮ ಮಾಡೋ ಮುದ್ದೆ, ಅವರೆಕಾಳು ಸಾರು, ಬಸ್. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಮುದ್ದೆಗೆ ನೀವು ಯಾವುದೇ ಚೆನ್ನಾಗಿರೋ ಸಾರು ಕೊಟ್ಟರು ಆರಾಮಾಗಿ ತಿಂತೀನಿ. ದಟ್ ಈಸ್ ಮೈ, ಅಂದರೆ ಮುದ್ದೆ ಇಲ್ಲದೆ ಇರೋಕ್ಕೆ ಆಗಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕು. ಸೀರಿಯಸ್ಲಿ ತುಂಬ ಇಷ್ಟ. ನಮ್ಮಮ್ಮ ದಿನ ಮುದ್ದೆ ಊಟ ಮಾಡ್ತೀರಾ? ನಮ್ಮಪ್ಪ ಇಲ್ಲ ಬಿಡಲ್ಲ. ನಮ್ಮ ಅಪ್ಪಂಗೆ ಇಷ್ಟ ಆಗಲ್ವಲ್ಲ ದಿನ ಮುದ್ದೆ ಮಾಡಿದ್ರೆ. ನಮ್ಮಪ್ಪ ನಮ್ಮಮ್ಮ ಅಂತಾರೆ, ಅವ್ರು ಅವಾಗ ಆಚೆ ತಿನ್ಬೇಕಾಗತ್ತೆ ನಿನಗೋಸ್ಕರ ದಿನ ಮುದ್ದೆ ಮಾಡಿದ್ರೆ. ಸೊ ವಾರಕ್ಕೆ 3 ದಿನ ಮುದ್ದೆ ಮಾಡ್ತಾರೆ, ಇನ್ನು ಉಳಿದ ದಿನ ಚಪಾತಿ ರೊಟ್ಟಿ ಇದೆ. ನಂಗೆ ಮುದ್ದೆ ಇಲ್ಲದೆ ಇರೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿಲ್ಲ, ಮುದ್ದೆ ಅಂದರೆ ಪ್ರಾಣ ನನಗೆ. ಮುದ್ದೆ ಅದು ಅಮ್ಮ ಮಾಡಿದ ಮುದ್ದೆ, ರಾಗಿ ಮುದ್ದೆ, ತುಪ್ಪ ಮೆತ್ತಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು, ತುಪ್ಪ. ನೆನ್ನೆನ ಇಲ್ಲೆಲ್ಲರಿಗೂ ತಂದಿದ್ದೆ. ನಿಮ್ಮ ಮುದ್ದೆ ಊಟಕ್ಕೆ ಕರ್ಕೊಂಡು ಓ ಪ್ಲೀಸ್, ರೆಡಿ ಆಯ್ತಾ? ಹಾಗಾದ್ರೆ ಡಯಟ್ ಮಾಡ್ತೀರಾ ದಿನ? ಇಲ್ಲ ಇಲ್ಲ, ಏನೂ ಇಲ್ಲ. ನಾನು ಅದೇ ಅನ್ಕೊಂಡೆ, ಹೊಟ್ಟೆಗೆ ಏನು ತಿನ್ನುತ್ತೀವಿ ಹುಡುಗಿ, ಇಷ್ಟು ಚೆನ್ನಾಗಿದೆಯಲ್ಲ, ಮನೇಲೆ ಮಲ್ಲಿಗೆ ಹೂವು ಥರ ಮಲ್ಲಿಗೆ ತೂಕ. ಮನೆ ಊಟ ಏನು ಡಯಟ್ ಮಾಡಲ್ಲ? ಇಲ್ಲ ಇಲ್ಲ. ಎಲ್ಲ ತಿಂತೀರಾ? ಎಲ್ಲ ತಿಂತೀನಿ. ಜಂಕ್ ಫುಡ್ಡು, ಸ್ನ್ಯಾಕ್ಸು ಆ ಥರದ್ದೇನು ಕ್ರೇಜ್ ಇಲ್ಲ? ಅದೆಲ್ಲ ತಿನ್ಬೇಕು, ಕ್ರೇವಿಂಗ್ಸ್ ಅಲ್ಲ? ಮುಂಚೆ ಚಿಕ್ಕವರಿದ್ದಾಗ ಇರ್ತಿತ್ತೇನೋ, ಇವಾಗ ಅಭ್ಯಾಸನೇ ಇಲ್ಲ. ಏನಿದು ಇಷ್ಟೊಂದು ದೇವ್ರು ಇಷ್ಟೊಂದೆಲ್ಲ ಮಾಡಿ ಕಳಿಸ್ಬಾರ್ದಪ್ಪ, ಅಥವಾ ಏನಾದರೂ ಒಂದು ಇಟ್ಟಿರ್ಬೇಕು. ಅದು ಬೇರೆ ಸ್ವೀಟ್ ಭೂತ ನಾನು. ಹೌದಾ? ಇದೊಂದ್ರಲ್ಲಿ ನಾವಿಬ್ರು ಮ್ಯಾಚಿಂಗ್. ಸ್ವೀಟ್ ಭೂತ ಅಂದರೆ ತುಂಬ ಫೇವ್ರೆಟ್ ಸ್ವೀಟ್. ಯಾವ ಸ್ವೀಟ್ ಕೊಟ್ಟರು ಒಟ್ಟು ಊಟ ತಕ್ಷಣ ಒಂದು ಸ್ವೀಟ್ ಬಾಯಿಗೆ ಹೋಗ್ಬೇಕು. ಬಟ್ ಇವಾಗ ಒಂದು ಸ್ವಲ್ಪ ಅದನ್ನೊಂದು ಕಂಟ್ರೋಲ್ ಮಾಡಿದ್ದೀನಿ. ಅದು ತುಂಬ ಆಗಬಾರ್ದು, ಸ್ಕಿನ್ಗೆ ಎಫೆಕ್ಟ್ ಆಗತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಬಿಟ್ಟರೆ ಅರ್ಧ ರಾತ್ರಿ ಕೊಟ್ಟರು ತಿಂತೀನಿ ಅನ್ನೋದೇನಾದರೂ ಇದೆಯಾ? ಅರ್ಧ ರಾತ್ರಿ ನಾನು ಎಷ್ಟೊತ್ತಲ್ಲಿ ಯಾವಾಗ ಕೊಟ್ಟರು ತಿಂಡಿ ಪೋತಿ ನಾನು. ಹೊಟ್ಟೆ ಹಸಿವು 1 ನಿಮಿಷ ಲೇಟಾದ್ರೆ ಕಿರ್ಚಾಡ್ಬಿಡ್ತೀನಿ ನಾನು. ಅದು ನೋಡಿರೋದು ಜಯದವ್ರೊಬ್ರೆ. ಏನು ನಮ್ಮಮ್ಮಗೆ ಹೇಳ್ತೀನಿ, ಏನು ಆಂಟಿ ಇವಳು ಉಚಿತರ ಆಡ್ತಾಳೆ, ಊಟ ಸಿಗಲಿಲ್ಲ ಅಂದರೆ ಅಂತ. ಸೊ ಊಟ ನಂಗೆ ತುಂಬ ಮುಖ್ಯ ಆಗುತ್ತೆ. ಏನು ಕೊಟ್ಟರು ನಾನು ಹೊಟ್ಟೆ ಹಸ್ದಾಗ ಸಿಕ್ಬಿಡ್ಬೇಕು. ಆಮೇಲೆ ನನಗೆ ದೊಣ್ಣೆ ಬಿರಿಯಾನಿ ತಿನ್ನಲ್ಲ ನಾನು, ಬಟ್ ಗ್ರೀನ್ ಕಲರ್ ಬಿರಿಯಾನಿ ಇರುತ್ತಲ್ಲ, ಏನು ನಂಗೆ ಗೊತ್ತಿಲ್ಲ, ಅದು ನಂಗೆ ತುಂಬ ಇಷ್ಟ. ಬಟ್ ವೆಜ್ಜಲ್ಲಿ ಅಂಡರ್ಲೈನ್ ವೆಜ್ ಅದು ಓಕೆನಾ? ಆ್ಯಂಡ್ ನಾನು ಇವಾಗ ಅಂದ್ಕೊಂಡೆ ಮಾರ್ನಿಂಗ್ ಪರ್ಸನ್ನ ನೀವು ನೈಟ್ ಪರ್ಸನ್ನ ಅಂತ ಕೇಳೋಣ ಅಂದ್ಕೊಂಡೆ. ಮಿಡಲಲ್ಲಿ ಇಟ್ಬಿಟ್ರಿ 11 o'clock ಅಂತ. ನೈಟೇ ಒಂದು ರೇಂಜ್ಗೆ ಅಂದ್ಕೊಳ್ಳಿ. ಹೌದಾ? ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಯಾವುದು? ಇನ್ಸ್ಟಾಗ್ರಾಮ್, ವಾಟ್ಸಪ್ ಯೂಸ್ ಮಾಡ್ತೀನಿ. ಕಾಲ್ ಮಾಡೋಕ್ಕೆ ಇಷ್ಟನೋ, ವಾಟ್ಸಪ್ ಮಾಡೋಕ್ಕೆ ಇಷ್ಟನೋ, ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಇಷ್ಟನೋ, ಮೆಸೇಜ್ ಮಾಡೋಕ್ಕೆ ಇಷ್ಟನೋ? ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಇಷ್ಟ, ಕಾಲ್ ಮಾಡೋಕ್ಕೆ ಇಷ್ಟ. ಮೆಸೇಜ್ ಎಲ್ಲ ಮಾಡೋಕ್ಕೆ ಬೋರ್ ಆಗುತ್ತೆ. ಸೂಪರ್. ಇದರಲ್ಲೂ ನಾವು ಮ್ಯಾಚಿಂಗ್. ಹ್ಯಾಬಿಟು, ನಿಮ್ಮಲ್ಲಿರೋ ಒಂದು ಹ್ಯಾಬಿಟ್ನ ಬ್ರೇಕ್ ಮಾಡಲೇಬೇಕು ಅಂತ ಅನಿಸಿರೋದು ಯಾವುದು? ಇಷ್ಟನೇ ಇಲ್ಲ, ಈ ಹ್ಯಾಬಿಟ್ ಹೆಂಗಾದರೂ ಮಾಡಿ ನಾನು ಬ್ರೇಕ್ ಮಾಡಬೇಕು. ಒಂದು ಸ್ವಲ್ಪ ಕೆಲಸ ಇಲ್ಲ ಅಂದರೆ ಬೇಗ ಎದ್ದೇಳೋ ಹ್ಯಾಬಿಟ್ ಮಾಡ್ಕೋಬೇಕು. ಲೇಟಾಗಿ ಎದ್ದೇಳೋದನ್ನ ಬ್ರೇಕ್ ಮಾಡಬೇಕು. ಸೂಪರ್. ಇವಾಗ ಇಂಡಿಯನ್ ಸಿನಿಮಾ ಇರ್ಬೋದು ಅಥವಾ ಕರ್ನಾಟಕದಲ್ಲಿರ್ಬೋದು, ಕನ್ನಡ ಯಾವ್ದು ಇಂಡಸ್ಟ್ರಿನಲ್ಲಿ ಯಾರ್ದಾದ್ರೂ ಹೆಸರು ತೊಗೋಬೋದು ನೀವು. ನಾನು ಹೇಳ್ತಾ ಹೋಗ್ತೀನಿ, ಈ ಮಾರ್ಕೆಟಿಂಗ್ ಜೀನಿಯಸ್ ಅಂತಂದರೆ ಯಾರನ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾರ ಹೆಸರನ್ನು? ಮಾರ್ಕೆಟಿಂಗ್ ಜೀನಿಯಸ್ ಇನ್ ವಾಟ್ ವೇ? ಸಿನಿಮಾ ಮಾಡಿದ್ರಲ್ಲ, ಎದ್ರಲ್ಲಾದರೂ ಆಗಿರ್ಬೋದು. ಅವ್ರ ಆರ್ಟಿಸ್ಟು ಅಂದರೆ ಈಗ ನಮ್ಮ ಕನ್ನಡ, ಹಾಲಿವುಡ್, ಬಾಲಿವುಡ್ ಯಾರನ್ನಾದ್ರೂ ತಗೊಳ್ಳಿ, ಸಕ್ಕದ ಮಾರ್ಕೆಟಿಂಗ್ ಮಾಡ್ತಾರೆ. ಮೇ ಬಿ ಯಶ್ ಸರ್. ಅವ್ರ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರು ಸಿಕ್ಕಾಪಟ್ಟೆ ಅವ್ರ ಸಿನಿಮಾನ ಮಾರ್ಕೆಟಿಂಗ್ ಮಾಡಿಕೊಂಡ್ರು. ಅಂದರೆ ಅವ್ರು ಆಟೋ ಹೋಗಿ ಮನೆಗೆ ಹೋಗಿ ಬಸ್ಗಳಲ್ಲಿ ಹೋಗಿ ಅವ್ರ ಸಿನಿಮಾ ಪ್ರಮೋಟ್ ಮಾಡಿದ್ರು. ಸೊ ಐ ಥಿಂಕ್ ಅದು ಜೀನಿಯಸ್ ಅಂತ ಅನ್ಸುತ್ತೆ. ಫೈನಾನ್ಸ್ ಗುರು ಅಂದರೆ? ಫೈನಾನ್ಸಲ್ಲಿ ಯಾರನ್ನೂ ಪರ್ಸ್ನಲಿ ನೋಡಿಲ್ಲ. ಸೊ ಜಯದ್ ಇಸ್ ವೆರಿ ಗುಡ್ ಅಟ್ ಫೈನಾನ್ಸ್ ಆ್ಯಂಡ್ ಆಲ್ಸೋ ಮಾರ್ಕೆಟಿಂಗ್. ವಾವ್, ಅಮೇಝಿಂಗ್. ತುಂಬ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಯಾರ ಹೆಸರು ಹೇಳ್ತೀರಾ? ಗೊತ್ತಿಲ್ಲ, ಮೋಸ್ಟ್ಲಿ ಸುದೀಪ್ ಸರ್ ಚೆನ್ನಾಗಿದ್ದಾರೆ ಅನ್ಸುತ್ತೆ ಅದರಲ್ಲಿ. ಯಾಕಂಗೆ ಅನ್ನಿಸ್ತು? ಅವ್ರು ಮ್ಯಾನೇಜ್ ಮಾಡೋ ರೀತಿ, ಅವ್ರ ಮಾತು ತುಂಬ ಹಿಡಿತದಲ್ಲಿ ಮಾತಾಡ್ತಾರೆ, ತೂಕವಾಗಿರುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಸೇಲ್ಸ್ ಪರ್ಸನ್, ಅದು ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಅಥವಾ
ಸೇಲ್ಸ್ ಪರ್ಸನ್. ಯಾರು ತಲೆಗೆ ಬರ್ತಾ ಇಲ್ಲ ಸೇಲ್ಸ್ ಅಂದ ತಕ್ಷಣ. ರಣವೀರ್ ಸಿಂಗ್. ಓ ಹೌದು ಹೌದು, ನಾನು ಬರೀ ಕನ್ನಡದವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೇಳಿದ್ದು ಹಾಲಿವುಡ್ ಬಾಲಿವುಡ್ ಎಲ್ಲ ಎಲ್ಲಿ ನೋಡಿದ್ರು ಇದು ಕೊಂಡ್ಕೊಳ್ಳಿ ಇದನ್ನ ಮಾರ್ರಿ ಅದನ್ನೇ ಹೇಳ್ತಿರ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲ ನನಗೆ ಅನ್ಸಿದ್ದೆ ಹೇಳ್ದ ಪಾಪ ಅವ್ರನ್ನ ಕೇಳ್ಬಿಟ್ಟು. ಈಗ ನೀವು ಮನೆಯಿಂದ ಈಚೆಗೆ ಹೋಗ್ತೀನಿ ಅಂದ ತಕ್ಷಣ ಮನೆ ಬಿಡ್ಬೇಕಾದ್ರೆ ನಿಮ್ಗೆ ಒಂದು ವಸ್ತು ನಿಮ್ಮ ಜೊತೆ ಯಾವಾಗ್ಲೂ ಇರಬೇಕು ಅಂದ್ರೆ ಅದು ಯಾವುದು? ಒಂದು ಮನೆ ಕೀ ಇರಬೇಕು ವಾಪಸ್ ಮನೆಗೆ ಬರಕ್ಕೆ. ಫೋನು, ಲಿಪ್ ಬಾಂಬ್ ಬೇಕೇ ಬೇಕು ಅಷ್ಟೇ, ಒಂದು ರಬ್ಬರ್ ಬ್ಯಾಂಡ್.